ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಮ್ ಕುಕ್ಕಿಂಗ್. ಇವತ್ತು ನಾವು ಒಂದು ನಾಟಿ ಸ್ಟೈಲಲ್ಲಿ ಪನ್ನೀರ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಡಿಫ್ರೆಂಟಾಗಿರುತ್ತೆ. ನೀವು ಇದರ ಬರೀ ಪನ್ನೀರ್ ಅಂತ ಅನ್ನಲ್ಲ, ಚಿಕನ್ ಯೂಸ್ ಮಾಡ್ಬೋದು, ಇದಕ್ಕೆ ಮಶ್ರೂಮ್ ಇರ್ಬೋದು, ಇಲ್ಲ ನೀವು ಆಲೂ ಯೂಸ್ ಮಾಡ್ಬೋದು, ಗೋಬಿ ಯೂಸ್ ಮಾಡ್ಬೋದು. ನಿಮ್ಗೆ ಯಾವ ವೆಜಿಟೇಬಲ್ ಇಲ್ಲ ನಾನ್ ವೆಜ್ಜಲ್ಲಿ ಕೂಡ ಮಾಡ್ಬೋದು. ಒಂದೇ ಮಸಾಲಲ್ಲಿ ಡಿಫ್ರೆಂಟಾಗಿ ಕೂಡ ಮಾಡ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಒಂದರಿಂದ ಅರ್ಧ ಟೇಬಲ್ ಸ್ಪೂನ್ ಸಾಕಾಗುತ್ತೆ. ಇದಕ್ಕೆ ಪನ್ನೀರ್ಸ್ನ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ಚಿಕ್ಕದಾಗಿ ಕೂಡ ಮಾಡ್ಕೋಬಹುದು. ಈ ಥರ ಪನ್ನೀರ್ಸ್ನ ಕಟ್ ಮಾಡಿಕೊಂಡು ಇದನ್ನು ಈ ಥರ ಚೆನ್ನಾಗಿ ಹರಡ್ಕೋಬೇಕು. ಆ ಪ್ಯಾನ್ ಫುಲ್ಲು ಹರಡ್ಕೊಂಡ್ರೆ ಅದು ನೀಟಾಗಿ ಫ್ರೈ ಆಗುತ್ತೆ. ಒಂದೇ ಕಡೆ ಹಾಕ್ಬಿಟ್ರೆ ಅದೇನಾಗುತ್ತೆ ಅಂದರೆ ಸ್ವಲ್ಪ ಒಡೆದೋಗೋ ಥರ ಆಗಿಬಿಡುತ್ತೆ ಪನ್ನೀರು. ಈ ಥರ ಹರಡ್ಕೊಂಡ್ಬಿಟ್ರೆ ನೀಟಾಗಿ ಫ್ರೈ ಆಗುತ್ತೆ. ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಪನ್ನೀರ್ನ. ಈ ಥರ ಪನ್ನೀರ್ನ ಫ್ರೈ ಮಾಡಿಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಬಟ್ ಸ್ವಲ್ಪ ಹಾರ್ಡ್ ಅಂತ ಅನಿಸುತ್ತೆ. ನಿಮ್ಗೆ ಆ ಥರ ಹಾರ್ಡ್ ಅನಿಸಿದ್ರೆ ಈ ಥರ ಫ್ರೈ ಮಾಡಿಬಿಟ್ಟು ಸ್ವಲ್ಪ ನೀರಿಗೆ ಹಾಕ್ಬಿಟ್ಟು ಎತ್ಕೊಂಡ್ರೆ ಸರಿ ಹೋಗ್ಬಿಡುತ್ತೆ. ನಿಮ್ಗೆ ಏನಾದ್ರು ಇಷ್ಟ ಇಲ್ಲ ಈ ಥರ ಮಾಡೋದು ಅಂದರೆ ನೀವು ಡೈರೆಕ್ಟಾಗಿ ಕೂಡ ಹಾಗೆ ಕೂಡ ಯೂಸ್ ಮಾಡ್ಬೋದು. ಬಟ್ ಈ ಥರ ಟೇಸ್ಟ್ ಮಾಡೋದ್ರಿಂದ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಅದಕ್ಕೆ ನಾವು ಈ ಥರ ಮಾಡ್ಕೊತಾ ಇದ್ದೀನಿ. ಇವಾಗ ಪನ್ನೀರೆಲ್ಲ ನೋಡಿ ಫ್ರೈ ಆಗಿದೆ. ಈ ಥರ ಎತ್ಕೊಂಡ್ಬಿಟ್ಟು ಅದೇ ಆಯಿಲ್ಗೆ ಮಸಾಲ ರುಬ್ಕೊಳ್ಳೋಕ್ಕೆ 1 ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಒಂದು ದೊಡ್ಡ ಈರುಳ್ಳಿ ಇದು. ನೀವೇನಾದರೂ ಚಿಕ್ಕದಾದರೆ ಒಂದು 2 ಈರುಳ್ಳಿನ ಯೂಸ್ ಮಾಡ್ಬೋದು. ಗ್ರೇವಿ ಏನಾದರೂ ಜಾಸ್ತಿ ಬೇಕು ಅಂದರೆ ಈರುಳ್ಳಿ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ. ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಆಗೋ ಗಂಟೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈರುಳ್ಳಿ ಎಷ್ಟು ಚೆನ್ನಾಗಿ ಹುರ್ಕೊತೀರೋ ಅಷ್ಟು ಚೆನ್ನಾಗಿ ಗ್ರೇವಿ ಆಗುತ್ತೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲೊಂದ್ರೆ 4ರಿಂದ 5 ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ದೀನಿ. ನಿಮ್ಗೇನಾದ್ರು ಖಾರ ಜಾಸ್ತಿ ಆದರೆ ಹಸಿಮೆಣ್ಸಿನ್ಕಾಯಿನ ಕಡಿಮೆ ಮಾಡ್ಕೋಬೋದು. ಈಗ ಒಂದು 4ರಿಂದ 5 ಮೆಣಸು, ಹಾಗೆ ಒಂದು ಅರ್ಧ ಇಂಚಷ್ಟು ಚಕ್ಕೆ, ಒಂದು 3 ಲವಂಗನ ಹಾಕ್ಕೊಂಡಿದ್ದೀನಿ. ಇವಾಗ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದಕ್ಕೆ ಒಂದು 10ರಿಂದ 12 ಬೆಳ್ಳುಳ್ಳಿ ಹೆಸರನ್ನ ಹಾಕ್ಕೊತಾ ಇದ್ದೀನಿ. ಸಿಪ್ಪೆ ತೆಗೆದು ಯೂಸ್ ಮಾಡ್ತಾ ಇದ್ದೀನಿ. ನೀವು ಸಿಪ್ಪೆ ಸಮೇತ ಕೂಡ ಯೂಸ್ ಮಾಡ್ಕೋಬೋದು. ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿನೂ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ 1 ಹಿಡಿ ಆಗೋಷ್ಟು ಕೊತ್ತಂಬರಿ, ಹಾಗೆ 1 ಹಿಡಿ ಆಗೋಷ್ಟು ಪುದೀನ. ಇದೇ ತುಂಬ ಫ್ಲೇವರ್ ರಿಚಾಗಿ ಕೊಡುತ್ತೆ ಈ ಗ್ರೇವಿಗೆ. ನಿಮ್ಗೇನಾದರೂ ಪುದೀನ ಏನಾದರೂ ನಿಮಗೆ ಫ್ಲೇವರ್ ಏನಾದ್ರು ಇಷ್ಟ ಆಗಿಲ್ಲ ಅಂದರೆ ನೀವು ಕಡಿಮೆ ಕೂಡ ಮಾಡ್ಕೋಬಹುದು. ಆದಷ್ಟು ಒಂದೇ ಕ್ವಾಂಟಿಟಿಲಿ ಹಾಕ್ಕೊಳ್ಳಿ, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗ್ಯಾಸ್ ಆಫ್ ಮಾಡ್ಕೊಂಡು ಆ ಕಾವಲಿ ಬಿಸಿಯಲ್ಲೇ ಫ್ರೈ ಆಗುತ್ತೆ. ಗ್ಯಾಸಿನ ಅವಶ್ಯಕತೆ ಏನಿಲ್ಲ. ಆ ಕಾವಲಿ ಏನಿರುತ್ತೆ ಅದರಲ್ಲೇ ಬಿಸಿ ಆಗಿಬಿಡುತ್ತೆ. ಸೊಪ್ಪೆಲ್ಲ ಫ್ರೈ ಆಗಿಬಿಡುತ್ತೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಬರ್ಬೇಕು. ಈ ಥರ ತರಿ ಮಾಡಬೇಡಿ, ಫುಲ್ಲು ನುಣ್ಣಗೆ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿರುತ್ತೆ ಗ್ರೇವಿ ಕನ್ಸಿಸ್ಟೆನ್ಸಿ. ಈಗ ಅದೇ ಬಾಣಲೆಗೆ 2ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ನಾವು ಆವಾಗಲೇ ಏನು ರುಬ್ಕೊಂಡಿದ್ದೀವಿ ಮಸಾಲ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬೇಕಾದರೆ ನೀವು ಸ್ವಲ್ಪ ಸ್ಪೈಸಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಆ ಥರ ಕೂಡ ಯೂಸ್ ಮಾಡ್ಬೋದು. ನಾನು ಆವಾಗಲೇ ರುಬ್ಬಕ್ಕೆ ಹಾಕ್ಕೊಳ್ಳೋದ್ರಿಂದ ಹೆವಿ ಆಗುತ್ತೆ ಮಸಾಲ ಅಂತೇನು ಹಾಕ್ಕೊಂಡಿಲ್ಲ. ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ವಿಡಿಯೋ ಸ್ಕಿಪ್ ಆಗಿದೆ, ಸಾರಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಇದು ಒಂದು ಕುದಿ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಒಂದು ಕುದಿ ಬಂದರೆ ಕರೆಕ್ಟಾಗಿ ಆಗುತ್ತೆ. ಅದು ಸ್ವಲ್ಪ ಎಣ್ಣೆ ತೇಲುತ್ತೆ. ನೀವು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಗೊತ್ತಾಗುತ್ತೆ. ನಾನು ಜಾಸ್ತಿ ಎಣ್ಣೆನ ಯೂಸ್ ಮಾಡಿಲ್ಲ. ನಿಮ್ಗೇನಾದರೂ ಎಣ್ಣೆ ಜಾಸ್ತಿ ಹಾಕಿದ್ರೆ ಅದು ಎಣ್ಣೆ ತೇಲುತ್ತೆ, ಆವಾಗ ಗೊತ್ತಾಗುತ್ತೆ ನಿಮಗೆ ಅದು ಫ್ರೈ ಆಗಿದೆ ಅಂತ. ಇವಾಗ ನೋಡಿ ಒಂದು ಕುದಿ ಬಂದಿದೆ, ಆಲ್ಮೋಸ್ಟ್ ಸ್ವಲ್ಪ ತೇಲ್ತಾ ಇದೆ. ಅಷ್ಟೊಂದು ಎಣ್ಣೆ ಹಾಕಿಲ್ಲ ನಾನು. ನೀವು ಜಾಸ್ತಿ ಏನಾದರೂ ಎಣ್ಣೆ ಯೂಸ್ ಮಾಡಿದ್ರೆ ಇನ್ನೂ ಜಾಸ್ತಿ ತೇಲುತ್ತೆ ಆ ಥರ. ಇವಾಗ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲಾನ ಯೂಸ್ ಮಾಡ್ತಾ ಇದ್ದೀನಿ. ಈ ಥರ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಫ್ಲೇವರ್ ಸ್ವಲ್ಪ ರಿಚ್ ಆಗಿರುತ್ತೆ. ಹಾಗೆ ಆ ಫ್ಲೇವರ್ ಚೆನ್ನಾಗಿ ಹಾಗೆ ಉಳಿದಿರುತ್ತೆ. ನೀವು ಫಸ್ಟೇ ಹಾಕ್ಬಿಟ್ರೆ ಫ್ಲೇವರ್ ಹೋಗ್ಬಿಡುತ್ತೆ ಗರಂ ಮಸಾಲ. ಅದರದ್ದೇ ಟೇಸ್ಟ್ ಬೇರೆ ಥರ ಬರುತ್ತೆ, ಇದರ ಟೇಸ್ಟ್ ಕಂಪ್ಲೀಟ್ಲಿ ಬೇರೆ ಥರ ಬರುತ್ತೆ. ಈಗ ಮಸಾಲನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಫ್ರೆಶ್ ಕ್ರೀಮ್ನ ಹಾಕ್ಕೊತಾ ಇದ್ದೀನಿ. ನೀವಿಲ್ಲ ಅಂದರೆ ಇದ್ರ ಬದಲು ಹಾಲಿನ ಕೆನೆ ಇರುತ್ತಲ್ಲ ಅದನ್ನು ಕೂಡ ಬೀಟ್ ಮಾಡ್ಕೊಂಡು ಹಾಕ್ಕೋಬಹುದು. ನಾನಿಲ್ಲಿ 1-2 ಟೇಬಲ್ ಸ್ಪೂನಷ್ಟು ಫ್ರೆಶ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಹೇಳ್ದಂಗೆ ಇಲ್ಲ ಅಂದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಇಲ್ಲಾಂದರೆ ನೀವು ಸ್ಕಿಪ್ ಕೂಡ ಮಾಡಬಹುದು. ಅಂದರೆ ಹಾಕ್ಕೊಂಡ್ರೆ ಒಂಥರ ಗ್ರೇವಿ ರಿಚ್ನೆಸ್ ಆಗಿ ಬರುತ್ತೆ. ಎಲ್ಲ ಒಂಥರ ಹೊಂದ್ಕೊಳ್ಳುತ್ತೆ. ಉಪ್ಪು ಖಾರ ಎಲ್ಲ ಒಂಥರ ಟೇಸ್ಟ್ ತುಂಬ ಎನ್ಹಾನ್ಸ್ ಆಗುತ್ತೆ. ಈಗ ನಾವು ಅವಾಗಲೇ ಏನು ಫ್ರೈ ಮಾಡಿಟ್ಕೊಂಡಿದ್ದೀವಿ ಪನ್ನೀರ್ನ ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕಷ್ಟೇ. ಏನು ಜಾಸ್ತಿ ಕುದಿಸೋ ಅವಶ್ಯಕತೆ ಏನಿಲ್ಲ. ಪನ್ನೀರ್ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಹೊಂದ್ಕೊಂಡ್ರೆ ಸಾಕಾಗುತ್ತೆ. ನಿಮ್ಗೆ ಇನ್ನೂ ತಿಕ್ಕಬೇಕು ಅಂದರೆ ನೀವು ಸ್ವಲ್ಪ ನೀರನ್ನ ಕಡಿಮೆ ಹಾಕ್ಕೊಳ್ಳಿ. ನನಗೆ ಚಪಾತಿ ಆಗೋದ್ರಿಂದ ಈ ಚಪಾತಿ ರೋಟಿಗೆಲ್ಲ ಈ ಕನ್ಸಿಸ್ಟೆನ್ಸಿ ಇದ್ದರೆ ಕರೆಕ್ಟಾಗಿರುತ್ತೆ. ನಿಮ್ಗೇನಾದರೂ ಇನ್ನೂ ಗಟ್ಟಿಯಾಗಬೇಕು ಅಂದರೆ ಸ್ವಲ್ಪ ನೀರನ್ನ ಕಡಿಮೆ ಮಾಡ್ಕೊಳ್ಳಿ. ಆದಷ್ಟು ತೆಳ್ಳಗೆ
ಮಾಡ್ಕೋಬೇಡಿ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ನಿಮಗೆ ರೆಸಿಪಿಗಳು ಇಷ್ಟ ಆಗ್ತಾರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.